ನಮಸ್ಕಾರ ಎಲ್ಲರಿಗೂ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ದೇವರನ್ನು ಎಲ್ಲಿ ಹುಡುಕುತ್ತೀರಿ? ಮಂದಿರಗಳಲ್ಲಿ, ಪರ್ವತಗಳಲ್ಲಿ, ಪವಿತ್ರ ನದಿಗಳಲ್ಲಿ. ಆದರೆ ದೇವರು ಅಲ್ಲಿ ಇರುವುದಕ್ಕಿಂತ ಮೊದಲು ಅವನು ನಮ್ಮ ಹೃದಯದೊಳಗೆ ವಾಸಿಸುತ್ತಾನೆ. ಅಂತಹ ಶರೀರೇ ಜ್ಯೋತಿರ್ಮಯ ಪುರುಷ ಹೃದಯದ ಮಧ್ಯ ಸ್ಥಿತ. ಒಮ್ಮೆ ಪ್ರಾಚೀನ ಕಾಲದಲ್ಲಿ ದೇವರನ್ನು ಅರಿಯಲು ಹುಟ್ಟಿದ ಮಾಧವ ಎನ್ನುವ ಯುವಕನಿದ್ದ. ಅವನಿಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು: ದೇವರು ಎಲ್ಲಿದ್ದಾರೆ? ಗುರುವಿನ ಬಳಿ ಹೋದ. ಗುರು ಹೇಳಿದರು, ದೇವರನ್ನು ನೋಡಲು ಬಯಸುವೆಯಾ? ಹೌದಾದರೆ ಹೋಗು, ಹುಡುಕು. ಆದರೆ ದೇವರು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ನಿನ್ನ ಹೃದಯಕ್ಕೆ ಕಾಣುತ್ತಾನೆ. ಮಾಧವ ಗುರುವರ್ಯರ ಮಾತುಗಳನ್ನು ಕೇಳಿ ಪ್ರಯಾಣ ಆರಂಭಿಸಿದ. ಪರ್ವತಗಳ ಮೇಲೆ ಹೋದ, ನದಿಗಳ ತೀರ ಹೋದ. ಕಾಶಿ, ರಾಮೇಶ್ವರಂ, ಬದ್ರಿನಾಥ ಎಲ್ಲೆಡೆ ತೀರ್ಥ ಮಾಡಿದರು. ಆದರೂ ದೇವರ ದರ್ಶನವಾಗಲಿಲ್ಲ. ಒಂದು ರಾತ್ರಿ ಹಿಮಾಚಲ ಪರ್ವತದ ಮಡಿಲಲ್ಲಿ ಕುಳಿತುಕೊಂಡು ಆತ ಕಣ್ಣೀರಿಟ್ಟು ಕೇಳಿದ: ದೇವರೇ, ನೀನು ಎಲ್ಲಿದ್ದೀಯ? ಆ ಕ್ಷಣದಲ್ಲಿ ಗಾಳಿಯು ನಿಂತಿತು. ಒಂದು ಮೃದುವಾದ ಧ್ವನಿ ಅವನೊಳಗಿಂದ ಕೇಳಿಸಿತು: ನಾನು ದೂರವಿಲ್ಲ ಮಾಧವ, ನಾನು ನಿನ್ನೊಳಗಿದ್ದೇನೆ. ಮಾಧವ ಕಣ್ಣು ಮುಚ್ಚಿದ. ಆತನ ಉಸಿರಾಟ ನಿಧಾನವಾಯಿತು. ಆತನ ಮನಸ್ಸು ಶಾಂತವಾಯಿತು. ಆ ಸಮಯದಲ್ಲಿ ಅವನ ಹೃದಯದೊಳಗೆ ಬೆಳಕು ಹೊಳೆಯಿತು, ಸೂರ್ಯನಂತೆ. ಅವನು ಹೃದಯದೊಳಗೆ ಒಂದು ದೇವಾಲಯ ಕಂಡ. ಅದರ ಮಧ್ಯದಲ್ಲಿ ಚಿನ್ನದ ಕಮಲವಿತ್ತು. ಆ ಕಮಲದ ಮಧ್ಯದಲ್ಲಿ ಪ್ರಕಾಶಮಾನ ರೂಪದಲ್ಲಿ ನಾರಾಯಣ ವಾಸಿಸುತ್ತಿದ್ದರು. ಆ ನಾರಾಯಣನ ಸುತ್ತ ಮತ್ತೊಂದು ಅದ್ಭುತ ದೃಶ್ಯ. ನಾಭಿಯಿಂದ ಪದ್ಮ ಹೂವು ಹೊರಬಂದು ಅದರ ಮೇಲೆ ಬ್ರಹ್ಮ ವಾಸಿಸುತ್ತಿದ್ದ. ಹೃದಯದ ಒಳಗೆ ವಿಷ್ಣು ನಿತ್ಯ ಧ್ಯಾನದಲ್ಲಿ. ಲಲಾಟದ ಮೇಲೆ ಮಹೇಶ್ವರ. ಬಲಭಾಗದಲ್ಲಿ ಅಗ್ನಿ, ಎಡಭಾಗದಲ್ಲಿ ವಾಯು, ಮೇಲ್ಭಾಗದಲ್ಲಿ ಸೂರ್ಯ ಪ್ರಕಾಶಿಸುತ್ತಿದ್ದರು. ಮಾಧವನ ಕಣ್ಣು ನೀರಿನಿಂದ ತುಂಬಿತು. ಅವನಿಗೆ ಅರಿವಾಯಿತು: ಈ ದೇಹವೇ ದೇವಾಲಯ, ಈ ಹೃದಯವೇ ಗರ್ಭಗುಡಿ, ಮತ್ತು ಈ ಜ್ಯೋತಿಯಾದ ನಾರಾಯಣನೇ ದೇವರು. ನಾರಾಯಣೋ ಬ್ರಹ್ಮ, ನಾರಾಯಣೋ ರುದ್ರೋ, ನಾರಾಯಣ ಪ್ರಜಾಪತಿ. ಅಂದರೆ ಎಲ್ಲ ದೇವತೆಗಳು ನಾರಾಯಣನಿಂದಲೇ. ಈ ಹೃದಯದೊಳಗೆ ದೇವತೆಗಳ ಸ್ಥಾನ ಹೇಗಿದೆ ಎಂದರೆ, ನಾಭಿಯಲ್ಲಿ ಬ್ರಹ್ಮ, ಸೃಷ್ಟಿಯ ಶಕ್ತಿ. ಬಲಭಾಗದಲ್ಲಿ ಅಗ್ನಿ, ಜೀವಜ್ಯೋತಿಯ ಉಷ್ಣ. ಎಡಭಾಗದಲ್ಲಿ ವಾಯು, ಪ್ರಾಣದ ಚಲನ. ಹೃದಯದ ಮಧ್ಯದಲ್ಲಿ ವಿಷ್ಣು, ಪಾಲನೆಯ ತತ್ವ. ಮೇಲ್ಭಾಗದಲ್ಲಿ ಸೂರ್ಯ, ಜ್ಞಾನ, ಬೆಳಕು. ಲಲಾಟದಲ್ಲಿ ಮಹೇಶ್ವರ, ಅಜ್ಞಾನ ಸಂಹಾರಕ. ಇವರೆಲ್ಲ ನಾರಾಯಣನ ಚೈತನ್ಯದಿಂದಲೇ ಚಲಿಸುತ್ತಿದ್ದಾರೆ. ಹೃದಯವೇ ಒಂದು ಬ್ರಹ್ಮಾಂಡ. ಯಥಾ ಪಿಂಡೇ ತಥಾ ಬ್ರಹ್ಮಾಂಡೆ. ಅಂದರೆ ನಿನ್ನೊಳಗಿರುವುದು ಬ್ರಹ್ಮಾಂಡದಲ್ಲೂ ಇದೆ. ಮಾಧವನಿಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು. ಅವನು ದೇವರನ್ನು ಹೊರಗೆ ಹುಡುಕಲಿಲ್ಲ, ಅವನು ತನ್ನೊಳಗಿನ ಶಾಂತಿಯನ್ನು ಅನುಭವಿಸಿದ. ಆ ಅಧ್ಯಯನದಲ್ಲಿ ಅವನು ಕೇಳಿದ: ದೇವನೇ, ನಾನು ನಿನ್ನನ್ನು ಹೇಗೆ ಕಾಣಬೇಕು? ನಾರಾಯಣ ನುಡಿದರು: ಮಗನೇ, ನಿನ್ನ ಹೃದಯ ಶುದ್ಧವಾದಾಗ ನಿನ್ನೊಳಗಿನ ನಿಶಬ್ದದಲ್ಲಿ ನಾನು ಮಾತನಾಡುತ್ತಿದ್ದೇನೆ. ಪ್ರೀತಿ, ಕರುಣೆ, ಶಾಂತಿ ಇವು ನನ್ನ ರೂಪಗಳು. ಇವು ಉಳ್ಳವನಿಗೆ ದೇವರು ದೂರವಿಲ್ಲ. ಮಾಧವ ಕಣ್ಣು ತೆರೆಯುವಾಗ ಸೂರ್ಯೋದಯ ಆಗುತ್ತಿತ್ತು. ಆತನ ಮುಖದಲ್ಲಿ ಶಾಂತಿಯ ಪ್ರಭೆ. ಅವನ ಒಳಗೆ ದೇವರ ದರ್ಶನ ಆಗಿತ್ತು. ನಾರಾಯಣ ಸೂಕ್ತದ ಸಾರ ಒಂದು ಮಾತ್ರ: ದೇವರನ್ನು ಹೊರಗೆ ಹುಡುಕಬೇಡಿ, ನಿಮ್ಮೊಳಗಿನ ದೇವರನ್ನು ಅರಿತುಕೊಳ್ಳಿ. ಹೃದಯದಲ್ಲಿನ ಆ ನಾರಾಯಣನನ್ನು ನೆನೆಸಿ. ಅವನ ಬೆಳಕಿನಲ್ಲಿ
ನಿಮ್ಮ ಮನಸ್ಸು ಶುದ್ಧಗೊಳಿಸಿ. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಂಕರ. ಹೃದಯದೊಳಗಿನ ದೇವರನ್ನು ಕಂಡವನು ಜೀವನದ ಅರ್ಥವನ್ನೇ ಕಂಡವನಾಗುತ್ತಾನೆ. ಈ ಕಥೆ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣನ ಬೆಳಕು ನಿಮ್ಮ ಹೃದಯದಲ್ಲೂ ಶಾಶ್ವತವಾಗಿ ಹೊಳೆಯಲಿ. ಧನ್ಯವಾದಗಳು.